ಕೊಲ್ಲಿ ರಾಷ್ಟ್ರಗಳ ಸಂಘರ್ಷದಿಂದಾಗಿ ಬಳ್ಳಾರಿಯಲ್ಲಿ ಕಳೆದ 2 ದಿನಗಳಿಂದ ಈಗ ಪೆಟ್ರೋಲ್ಗೆ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. HP ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಅನ್ನುವಂಥ ಬೋರ್ಡು ಈಗ ಸದ್ಯ ಕಾಣ್ತಿರುವಂಥದ್ದು. ನಾನು ಇರ್ತಕ್ಕಂಥದ್ದು ಬಳ್ಳಾರಿ ನಗರದ ಕೂಲ್ ಕಾರ್ನರ್ ಬಳಿ ಇರ್ತಕ್ಕಂಥ ಈ ಒಂದು HP ಪೆಟ್ರೋಲ್ ಬಂಕ್ನ ಮುಂಭಾಗದ ದೃಶ್ಯವನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೇನೆ. ನಿನ್ನೆ ಸಂಜೆ ವೇಳೆಯಿಂದಲೂ ಕೂಡ ಈ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಖಾಲಿ ಆಗಿರುವಂಥದ್ದು. ಹಾಗಾಗಿ ನೋ ಸ್ಟಾಕ್ ಅನ್ನುವಂಥ ಒಂದು ಬೋರ್ಡನ್ನು ಇಲ್ಲಿ ಸಿಬ್ಬಂದಿ ಹಾಕಿರುವಂಥದ್ದು. ಜೊತೆಗೆ ಇದು ಬಳ್ಳಾರಿಯ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಪೆಟ್ರೋಲ್ ಬಂಕ್ ಆಗಿರೋದ್ರಿಂದ ಇಲ್ಲಿ ಸಾವಿರಾರು ವಾಹನಗಳು ನಿತ್ಯ ಪೆಟ್ರೋಲ್ ತುಂಬಿಸುವಂಥ ಒಂದು ಕೆಲಸ ಆಗ್ತಾ ಇತ್ತು. ಆದರೆ ಕಳೆದ ನಿನ್ನೆ ಸಂಜೆಯಿಂದಲೂ ಕೂಡ ಅಂದರೆ ನಿನ್ನೆ ಮಧ್ಯಾಹ್ನದ ವೇಳೆಗೇನೆ ಇಲ್ಲಿನ ಸಿಬ್ಬಂದಿ ಒಂದಷ್ಟು ವಾಹನ ಸವಾರರಿಗೆ ಹೇಳಿದ್ರು, ಅಂದರೆ ಪೆಟ್ರೋಲ್ ಸ್ಟಾಕ್ ಬರ್ತಾ ಇಲ್ಲ, ಹಾಗಾಗಿ ನೀವು ಸಂಜೆ ವೇಳೆಯಿಂದ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕೆ ಬರಬೇಡಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಆದರೆ ಇವತ್ತು ಬೆಳಗಿನಿಂದಲೂ ಕೂಡ ಸಾಕಷ್ಟು ವಾಹನ ಸವಾರರು ಈ ಒಂದು ಪೆಟ್ರೋಲ್ ಬಂಕಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಇಲ್ಲಿ ನೋ ಸ್ಟಾಕ್ ಅನ್ನುವಂಥ ಬೋರ್ಡನ್ನು ನೋಡಿ ಈಗ ವಾಪಸ್ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂಥದ್ದು. ಒಂದು ಕಡೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನ ತಲಾ ₹3 ಹೆಚ್ಚಳ ಮಾಡಿರುವಂಥದ್ದು. ಮತ್ತೊಂದು ಕಡೆ ಗ್ರಾಹಕರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರ ಆಗ್ತಾ ಇದ್ರು. ಯಾಕಂದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಥರನಾಗಿ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದರೆ ಸಾರ್ವಜನಿಕರಿಗೆ ಅಂದರೆ ಮಧ್ಯಮ ವರ್ಗ ಮತ್ತು ಬಡವರಿಗೂ ಸಾಕಷ್ಟು ತೊಂದರೆ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇದ್ರು. ಈಗ ಏಕೈಕಿ HP ಪೆಟ್ರೋಲ್ ಬಂಕ್ಗಳಲ್ಲಿ ಅಂದರೆ ಬಳ್ಳಾರಿ ನಗರದ 3-4 ಪೆಟ್ರೋಲ್ ಬಂಕ್ಗಳಲ್ಲಿ ಇದೇ ಥರನಾದಂಥ ನೋ ಸ್ಟಾಕ್ ಬೋರ್ಡ್ ಇರುವಂಥದ್ದು. ಹಾಗಾಗಿ ವಾಹನ ಸವಾರರಿಗೂ ಅಂದರೆ ದಿನನಿತ್ಯ ಏನು ಕೆಲಸಕ್ಕಾಗಿ ಹೋಗ್ತಾ ಇದ್ರು ಅವರು ಸಾಕಷ್ಟು ಈಗ ಪರದಾಟ ನಡೆಸುವಂಥ ಒಂದು ಕೆಲಸ ಆಗ್ತಾ ಇರುವಂಥದ್ದು. ಯಾಕಂದರೆ ಪೆಟ್ರೋಲ್ ಅದು ಜೀವನದ ಅವಿಭಾಜ್ಯ ಅಂಗ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇರುವಂಥದ್ದು. ಯಾಕಂದರೆ ನಿತ್ಯವೂ ಕೂಡ ಗಾಡಿಗಳಿಗೆ ಪೆಟ್ರೋಲ್ ಅಂದರೆ ವೆಹಿಕಲ್ಗಳಾಗಿರ್ಬೋದು, ಜೊತೆಗೆ ಏನು ಕಮರ್ಷಿಯಲ್ ಗಾಡಿಗಳಿಗೆ ಸಾಕಷ್ಟು ಪೆಟ್ರೋಲ್ ಬೇಕಾಗುತ್ತೆ. ಆದರೆ ಈಗ ಏಕೈಕಿ ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ ಕಾಣಿಸ್ಕೊಂಡ ಪರಿಣಾಮವಾಗಿ ಇಲ್ಲಿನ ಇದು ಬಳ್ಳಾರಿ ನಗರ ನಿವಾಸಿಗಳು ಈಗ ಸಾಕಷ್ಟು ಕಂಗಾಲಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು. ಯಾಕಂದರೆ ಒಂದು ಕಡೆ ಬೆಲೆ ಏರಿಕೆ ಹೆಚ್ಚಳ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಬರೀ ಹೇಳಿದ್ರೆ, ಈಗ ಬಳ್ಳಾರಿಯಲ್ಲಿ HP ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ನೋ ಸ್ಟಾಕ್ ಅನ್ನುವಂಥ ಬೋರ್ಡು ಈಗ ಬಳ್ಳಾರಿಯ ಜನರಿಗೆ ಸಾಕಷ್ಟು ಒಂದು ರೀತಿಯಾಗಿ ನಿದ್ದೆಗೆಡಿಸಿದಂಥ ಆಗಿರುವಂಥದ್ದು. ಇನ್ನಾದರೂ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಇಲ್ಲಿ ಆಗ್ತಕ್ಕಂಥ ಏನು ಸಮಸ್ಯೆಗಳಿದಾವೆ ಇದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಬೇಕು ಅನ್ನುವಂಥದ್ದು ಕೂಡ ಬಳ್ಳಾರಿ ಜನರ ಒತ್ತಾಯ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.